ಆವಾಗ್ಲೇ ನಮ್ಗೆ ಗ್ರಿಪ್ ಸಿಗೋದು ಸಿಸ್ಟರ್. ಅದನ್ನ ನಾವು ಯಾವತ್ತು ಯಾರಿಗೂ ಬಿಟ್ಕೊಡ್ಬಾರ್ದು. ನಮ್ ಬುಡನ ನಾವು ಗಟ್ಟಿ ಮಾಡ್ಕೋಬೇಕು ಸಿಸ್ಟರ್. ಎಂಥ ಭೂಕಂಪ ಸುನಾಮಿ ಬಂದ್ರು ಅಲ್ಲಾಡಬಾರ್ದು, ಆ ತರ ಭದ್ರ ಮಾಡ್ಕೋಬೇಕು. ಒಳ್ಳೆ ಪ್ಲಾನ್ ಮಾಡಿದ್ಯಾ ಸಿಸ್ಟರ್, ದೇವ್ರಾಣೆಗೆ ಒಳ್ಳೇದಾಗತ್ತೆ. ಹಾನ ಹಾಗಾಗ್ಲೇಬೇಕು. ಇನ್ನೊಂದು ಮುಖ್ಯವಾದ ಕೆಲಸ ನಾವು ಮಾಡಬೇಕು. ಫ್ಯೂಚರಲ್ಲಿ ಆ ನಂಜಿ ಮತ್ತು ಅವಳ ಗಂಡ ಯಾವತ್ತಿಗೂ ಭೂಮಿಕಾ ಮತ್ತೆ ಆನಂದ್ ಕಣ್ಣಿಗೆ ಬೀಳದೆ ಇರೋ ಹಾಗೆ ನಾವು ನೋಡ್ಕೋಬೇಕು. ಹಾಗೆ ಮಾಡಿದ್ರೆ ನಾವು ಸೇಫ್ ಸಿಸ್ಟರ್. ನಮ್ ಗ್ರಾಚಾರ ಕೆಟ್ಟು ಅವರಿಬ್ಬರು ತಪ್ಪಿಸ್ಕೊಂಡು ಆನಂದ್ ಮತ್ತೆ ಭೂಮಿಕಾ ಸಿಕ್ಕಾಕೊಂಡ್ಬಿಟ್ರೆ ಅಣ್ಣ, ಯಾಕೆ ಅಪಶಕುನ ಮಾತಾಡ್ತಾ ಇದೀಯಾ? ಅಂಥದ್ದೇನೂ ಆಗಲ್ಲ, ನಾನು ನೋಡ್ಕೋತೀನಿ. ನೀನಷ್ಟು ಧೈರ್ಯ ಕೊಟ್ರೆ ಸಾಕು ಸಿಸ್ಟರ್. ಕಾಚಿ ಕುಡ್ಕೊಂಡು ಹಾಯಾಗಿರುವೇನು. ಆದ್ರೆ ಇನ್ನೊಂದು ಕೆಲಸ ಬಾಕಿ ಇದೆ. ಏನು? ಇಷ್ಟೇ, ಆ ದೌರ್ಭಾಗ್ಯ ಅನ್ನೋ ವಿಕೆಟ್ ಅನ್ನ ನಾವು ಉರುಳಿಸ್ಬಿಟ್ರೆ ಆಲ್ ಔಟ್ ಆದಂಗೆ. ಆವಾಗ ನಮ್ಗೆ ನಿಶ್ಚಿಂತೆ. ಅವಳಿಗೂ ಒಂದು ವ್ಯವಸ್ಥೆ ಮಾಡ್ತೀನಿ. ಮೊದಲು ಇದು ಕ್ಲಿಯರ್ ಆಗ್ಲಿ. ಅಣ್ಣ ಅಲ್ಲಿ ನೋಡಿ, ಅವಳಿಗೆ ಡ್ಯಾಶ್ ಹೊಡೆದವನು ನಮ್ಮವನೇ. ಅವಳನ್ನ ಸೇಫ್ ಮಾಡಿದ್ದು ನಮ್ಮ ಹುಡುಗನ. ಗಾಡ್ ಬ್ಲೆಸ್ ಯು. ಅಲ್ಲ ಸಿಸ್ಟರ್, ನಮ್ಮವನೊಬ್ಬ ಟಿಕ್ಕಿ ಹೊಡಿತಾರೆ, ಮತ್ತೊಬ್ಬ ನಮ್ಮವನು ಕಾಪಾಡ್ತಾನೆ. ಏನ್ ಕತೆ ಇದು? ಇದು ಪಾರ್ಟ್ ಆಫ್ ದ ಗೇಮ್ ಅಣ್ಣ. ನೋಡ್ತಾ ಇರು, ಅವಳನ್ನ ಸೇವ್ ಮಾಡಿದ್ನಲ್ಲ ಅವನೇ ಅವಳ ಕಥೆನ ಮುಗಿಸ್ತಾನೆ. ಹಲೋ ಬೇಬಿ, ಹೇಳ್ತಿದ್ದೀನಲ್ಲ ಬೇಬಿ, ಮನೇಲಿ ಫಂಕ್ಷನ್ ಇದೆ, ಅರ್ಜೆಂಟ್ ಮಾಡ್ಬೇಡ. ನಾನು ರೈಟ್ ಟೈಮ್ ನೋಡ್ಕೊಂಡು ಬರ್ತೀನಿ, ಮೀಟ್ ಮಾಡ್ತೀನಿ. ಓಕೆ, ಇಲ್ಲಿ ಹೇಳದ ಬೇಬಿ, ಆಮೇಲೆ ಮಾಡ್ತೀನಿ. ಇವನು ನಾನು ಬಂದ ತಕ್ಷಣ ಫೋನ್ ಕಟ್ ಮಾಡಿದ್ರೆ ಯಾರು ಫೋನಲ್ಲಿ? ಓ, ಆ ಬಿನ್ನಂಗಿತ್ತಿದ್ಯಾನಾ? ಅವೆಲ್ಲ ಯಾಕೆ ನಿಂಗೆ? ನಿನಗೆ ಬೇಡದಿರೋ ವಿಷಯ ಅದು. ಮಾತಲ್ಲಿ ಮರ್ಯಾದೆ ಇರಲಿ. ಮೂರು ಬಿಟ್ಟೊಳಗೆ ಏನ್ ಮರ್ಯಾದೆ? ಆ ಥರದೊಂದು ಪದ ಐತೆ ಅಂತ ಅವಳಿಗೆ ಗೊತ್ತೇ ಇರಲ್ಲ. ಗೊತ್ತಿದ್ರೆ ಇಂಥ ಸಗಣಿ ತಿನ್ನೋ ಕೆಲಸ ಯಾಕೆ ಮಾಡ್ತಾ ಇದ್ಲು? ಮಾತು ಮಿತಿ ಮೀರ್ತಾ ಇದೆ ಮಲ್ಲಿ. ನಾಲ್ಗೆ ಮೇಲೆ ಇಡ್ತಾ ಇದ್ರೆ ಒಳ್ಳೇದು. ಸಮಾಧಾನ. ಈ ತರ ರೋಪ್ ಹಾಕಿದ ಕೂಡಲೇ ಹೆದ್ರೋರು ಇಲ್ಲಿ ಯಾರೂ ಇಲ್ಲ. ಅದೆಲ್ಲ ಅವಾಗ. ನೀವು ಗುಡುಗಿದ್ರೆ ನಾನು ಗುಡುಗ್ತೀನಿ, ನೀವು ತಣ್ಣಗಿದ್ರೆ ನಾನು ತಣ್ಣಗಿರ್ತೀನಿ. ನೀವ್ ಹೆಂಗಿರ್ತಿರೋ ನಾನು ಹಂಗೆ. ತುಂಬಾನೇ ಹೆಚ್ಕೊಂಡ್ಬಿಟ್ಟಿದ್ಯಾ. ಎಲ್ಲ ನಿಮ್ಮ ಆಶೀರ್ವಾದ. ನನ್ ಮೊದ್ಲು ಹೂತರನೇ ಇದ್ದೆ, ಇವಾಗ ಕಲ್ಲಾಗ್ಬಿಟ್ಟಿದೀನಿ. ಬರೀ ಕಲ್ಲಲ್ಲ, ಬಂಡೆಗಲ್ಲು. ಯಾವ್ದೇ ಕಾರಣಕ್ಕೂ ನಿಮ್ ತಲೆ ಗಟ್ಟಿದೆ ಅಂತ ಬಂಡೆಗಲ್ಲಿಗೆ ತಲೆ ಚಚ್ಕೊಳ್ಳೋ ತಪ್ಪು ಮಾತ್ರ ಮಾಡ್ಬೇಡಿ. ಏನ್ ಎದುರಿಸ್ತಾ ಇದ್ಯಾ? ಇಲ್ಲಪ್ಪ, ಈ ಹೆದರ್ಸೋದು, ಬೆದರ್ಸೋದು, ಮೋಸ ಮಾಡೋದು ಅದೆಲ್ಲ ನಿಮ್ ಕೆಲ್ಸ. ನಮ್ದೇನಿದ್ರು ನೇರ ನೇರ ಯುದ್ಧ. ಏಯ್, ನಿನ್ ಗಂಡ ಕಡೆ ನಾನು ನಂತರ ಮಾತಾಡೋ ರೀತಿ ಇದಾ? ಓ, ನೀವ್ ನನ್ ಗಂಡನ? ಗಂಡನ ರೀತಿ ಯಾವ್ದಾದ್ರು ನಡ್ಕೊಂಡಿದ್ದೀರಾ? ರೀ, ನೀವು ಸರಿ ಇದ್ದಿದ್ರೆ ಇವತ್ತು ಅಕ್ಕ ಸೀಮಂತಕ್ಕೆ ನಮ್ಮ ಮಗು ಜೊತೆ ಬರ್ಬೋದಾಗಿತ್ತು. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರ. ಹಣೆ ಬರ ನಿಂದಲ್ಲ ಕಣ, ನಂದು. ಒಳ್ಳೆ ಅನಾಸಿನ್ ಸವಾಸ. ಯಾವಾಗ್ಲೂ ಮುಂಚೆನೆ ನೀಟಾಗಿ ಸ್ಕೆಚ್ ಹಾಕಿ ಇವಳು ಕತೆ ಮುಗಿಸ್ಬಿಟ್ಟಿದ್ರೆ ಇವತ್ತು ನನಗೆ ಈ ಗತಿ ಬರ್ತಾ ಇರ್ಲಿಲ್ಲ. ಮಾಡ್ತೀನಿ. ನೋಡ್ದ, ಪ್ರೀ ವೆಡ್ಡಿಂಗ್ ಶೂಟಲ್ಲಿ ಪೋಸ್ ಕೊಡ್ರು ಅಂದ್ರೆ ಒದ್ದಾಡೋಗ್ಬಿಟ್ರು. ನಾಚಿಕೆ ಗೀಚಿಕೆ ಎಲ್ಲ ತೋರಿಸ್ಕೊಂಡು ಈಗ ನೋಡ್ದ ಪೋಸ್ ಅಂತಿದ್ದಂಗೆ ಸೂಪರ್ ಗಿಡ, ಸೂಪರ್. ನೆಕ್ಸ್ಟ್ ಹಿಂಗೆ ಇಟ್ಕೊಳ, ಸ್ವಲ್ಪ ಹಿಂದೆ ಬಾ. ವೆರಿ ಗುಡ್, ವೆರಿ ಗುಡ್. ಹಂಗೆ ಸ್ವಲ್ಪ ಹತ್ರ.
ಸೂಪರ್ ಸೂಪರ್. ಕ್ಲೋಸ್ ತೆಗಿ ಕ್ಲೋಸ್. ಹಂಗೆ ಹಂಗೆ ಹತ್ರದಲ್ಲಿರ ಅದು. ಸೂಪರ್. ಗಿಡ ನೆಕ್ಸ್ಟ್ ಅದಕ್ಕೆ ನಿಂದಲ್ಲ ಅದಕ್ಕೆ ಹೊಟ್ಟೆ. ಅಲ್ಲ ಸಿಸ್ಟರ್, ನೀನು ಪ್ಲಾನ್ ಹೇಳುವಾಗ ಓಕೆ ಅನ್ನಿಸ್ತು, ಖುಷಿನೂ ಆಯ್ತು. ಆದ್ರೆ ನಾವು ಮಾಡೋ ಪ್ಲಾನ್ಗಳೆಲ್ಲ ಎಡವಟ್ ಪ್ಲಾನ್ಗಳೇ. ಅದೆಲ್ಲ ಫ್ಲಾಪ್ ಆದಂಗೆ ಇದು ಫ್ಲಾಪ್ ಆಗುತ್ತೇನೋ ಅಂತ ಟೆನ್ಷನ್. ಸ್ವಲ್ಪ ಬಾಯ್ ಮುಚ್ಕೊಂಡಿರ್ತೀಯಾ? ಯಾವಾಗ ನೋಡಿದ್ರು ಅಪಶಕನ ಮಾತೆ. ಅದು ಹಂಗಲ್ಲ ಸಿಸ್ಟರ್, ಹಿಂದೆ ನಾವು ಏನು ಆಗಲ್ಲ ಅನ್ನೋ ಹೊತ್ತಿಗೆ ನನ್ಗೆ ಎಂಟ್ರಿ ಕೊಟ್ಟು ಎಷ್ಟೆಲ್ಲ ಅವಾಂತರಗಳಾಯ್ತು ನಿಂಗೆ ಗೊತ್ತಲ್ವಾ? ಮತ್ತೆ ಇಲ್ಲಿಗೂ ಎಂಟ್ರಿ ಕೊಟ್ಟು ಅದೇ ಅವಾಂತರಗಳಾಗುತ್ತೇನೋ ಅಂತ ಹೆದರಿಕೆ. ಅದ್ ಹೇಗಣ್ಣ? ಅಲ್ಲಿರೋಳು ಇಲ್ಲಿಗೆ ಹೇಗ್ ಬರ್ತಾಳೆ? ನೋಡು ನೋಡು, ನನ್ ಎಡಗಣ್ಣು ನೋಡು ಹೆಂಗ್ ಹುಡ್ಕೋತಾ ಇದೆ ಅಂತ. ಏನೋ ಅವಘಡ ಆಗತ್ತೆ ಅಂತ ಅನಿಸ್ತಾ ಇದೆ ಸಿಸ್ಟರ್. ಖಂಡಿತ ಈಗೇನು ಅವರಲ್ಲಿ ಸೇಫ್ ಆಗಿದ್ದಾರೆ ಅಂತ ಕನ್ಫರ್ಮ್ ಮಾಡಿದ್ರೆ ನಿನಗೆ ಸಮಾಧಾನ ಆಗತ್ತಾ? ಹೇಳಿ ಮೇಡಮ್. ಏನ್ ಮಾಡ್ತಿದಾರ ಅವರು? ಸೇಫ್ ಆಗಿದ್ದಾರೆ ತಾನೆ? ಅವ್ರಿಗೇನು ಮೇಡಮ್, ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದಾರೆ. ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಮೇಡಮ್. ಕೇಳಿಸ್ಕೊಂಡ್ಯಾ? ಸಮಾಧಾನನಾ? ನಡಿ.